Namaskaram, my dear food lovers. Welcome back to our channel, Mamta's Recipe. Just 15 minutes ಅಲ್ಲಿ ಸಖತ್ ಸಿಂಪಲ್ ಆಗಿ ಟೇಸ್ಟಿಯಾಗಿ ಒಂದು ಸ್ನ್ಯಾಕ್ ಮಾಡ್ಕೋಬೇಕು ಅನ್ಕೊಳ್ತಿದ್ದೀರಾ? ಹಾಗಾದ್ರೆ ಈ ರೆಸಿಪಿ ನಿಮಗೆ ಗೋಬಿ 65 ಅದೇ ಇವತ್ತಿನ ಮಮ್ತಾಸ್ ರೆಸಿಪಿ. ಮೊದಲಿಗೆ ಗೋಬಿನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಫಸ್ಟ್ ಒಂದು ಕಡಾಯಲ್ಲಿ ನೀರನ್ನ ಕುದಿಯಕ್ಕಿಟ್ಟು ಅದಕ್ಕೆ ಉಪ್ಪು ಅರಿಶಿನ ಸೇರಿಸ್ತಿದ್ದೀನಿ. ನೆಕ್ಸ್ಟ್ ಬಿಡಿಸಿಟ್ಕೊಂಡಿರೋ ಅಂತ ಹೂಕೋಸನ್ನ ಹಾಕ್ತಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಸೈಜ್ ಹೂಕೋಸನ್ನ ತಗೊಳ್ತಿದ್ದೀನಿ. ಒಂದು 5 ಮಿನಿಟ್ಸ್ ಹೂಕೋಸನ್ನ ಬಿಸಿನೀರಲ್ಲಿ ನೆನೆಸಿ, ಆಗ ಅದು 50% ಅಷ್ಟು ಬೆಂದಾಗಿರುತ್ತೆ. ಆಮೇಲೆ ಸ್ಟ್ರೈನ್ ಮಾಡಿಕೊಂಡು ಅದು ಕೂಲ್ ಮಾಡ್ಕೋಬೇಕು. ಅದು ಕೂಲ್ ಆಗೋಷ್ಟರಲ್ಲಿ ಅದಕ್ಕೆ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕೋಟಿಂಗಿಗೆ ಮೊದಲಿಗೆ ಅಕ್ಕಿ ಹಿಟ್ಟು 1/4 ಕಪ್, ಮೈದಾ ಹಿಟ್ಟು 1/4 ಕಪ್, ಕಾರ್ನ್ಫ್ಲೋರ್ 1/4 ಕಪ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೇಬಲ್ ಸ್ಪೂನ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್, ಪೆಪ್ಪರ್ ಪೌಡರ್ 1/4 ಟೇಬಲ್ ಸ್ಪೂನ್, ಮೊಸರು ಅರ್ಧ ಟೇಬಲ್ ಸ್ಪೂನ್, ನಿಂಬೆ ರಸ ಅರ್ಧ ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ 1/4 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಕ್ ಮುಂಚೆನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಉಂಡೆ ಕಟ್ದಿರೋ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 50% ಬೆಂದಿರೋ ಅಂತ ಹೂಕೋಸನ್ನ ಹಾಕೊಳ್ತಿದ್ದೀನಿ. ಹೂಕೋಸು ತಣ್ಣಗಾದ್ಮೇಲೆನೆ ಮಿಕ್ಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ. ಹೂಕೋಸು ಕೂಲ್ ಆಗ್ಬೇಕು, ಆಮೇಲೆನೆ ಮಿಕ್ಸ್ ಮಾಡ್ಬೇಕು, ಇಲ್ಲಾಂದ್ರೆ ಪುಡಿ ಆಗೋ ಚಾನ್ಸಸ್ ಇದೆ. ಈ ರೀತಿ ಬಿಸಿನೀರಲ್ಲಿ ನೆನೆಸಿರೋದ್ರಿಂದ ಹೂಕೋಸಲ್ಲಿರೋ ಕೆಮಿಕಲ್ಸ್ ಆಗಿರ್ಬೋದು, ಹುಳ ಇರ್ಬೋದು, ಎಲ್ಲ ಕ್ಲೀನ್ ಆಗುತ್ತೆ. ಅದಲ್ಲದೆ ಗೋಬಿಗೂ ಸಹ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈ ರೀತಿ ಜೆಂಟಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟ್ ಆಗಿ. ಕೋಟಿಂಗ್ ಹೇಗಿರ್ಬೇಕು ಅಂತಂದ್ರೆ ತುಂಬಾ ಗಟ್ಟಿನೂ ಅಲ್ಲ, ತುಂಬಾ ತೆಳುವೂ ಅಲ್ಲ, ಮೀಡಿಯಂ ಆಗಿರ್ಬೇಕು. ತುಂಬಾ ತೆಳುವಾದ್ರೆ ಮಸಾಲೆ ಹೂಕೋಸ್ಗೆ ಅಂಟಲ್ಲ, ಅದೇ ತುಂಬಾ ಗಟ್ಟಿ ಆದ್ರೆ ಬಜ್ಜಿ ತರ ಆಗೋಗುತ್ತೆ. ಹೂಕೋಸು ಬೇಯಲ್ಲ, ಮತ್ತೆ ಮೇಲೆ ಆಚೆ ಲೇಯರ್ ಏನಿರುತ್ತಲ್ವಾ ಅದು ಕ್ರಿಸ್ಪಿ ಬರಲ್ಲ. ಅದಕ್ಕೆ ತುಂಬಾ ಲೈಟ್ ಕೋಟಿಂಗ್ ಇರಬೇಕು, ಮಸಾಲೆ ಅಂಟಿದ್ರೆ ಸಾಕು. ಈಗ ಗೋಬಿನ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈಗೆ ಬೇಕಾದಷ್ಟು ಆಯಿಲ್ ಹಾಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದಿದೆಯಾ ಅಂತ ನೋಡೋದಿಕ್ಕೆ ಈ ರೀತಿ ಒಂದು ಎಣ್ಣೆಯಲ್ಲಿ ಬಿಟ್ಟು ನೋಡಿ, ಅದು ಮೇಲೆ ಬಂದ್ರೆ ಚೆನ್ನಾಗಿ ಕಾದಿದೆ ಅಂತ. ಈಗ ಒಂದೊಂದೇ ಹೂಕೋಸನ್ನ ಎಣ್ಣೆಯಲ್ಲಿ ಬಿಡಿ, ಸ್ವಲ್ಪ ದೂರ ಬಿಡಿ, ಇಲ್ಲಾಂದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ಗೋಬಿ 50% ಬೆಂದಿರೋದ್ರಿಂದ ಒಳಗಡೆ ಸಾಫ್ಟ್ ಆಗಿ ಮತ್ತೆ ಆಚೆ ಲೇಯರ್ ಕ್ರಿಸ್ಪಿ ಆಗಿ ಬರುತ್ತೆ, ಮತ್ತೆ ಕಮ್ಮಿ ಟೈಮಲ್ಲಿ ಬೇಯುತ್ತೆ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಬಬಲ್ಸ್ ಇನ್ನೂ ಜಾಸ್ತಿ ಇದೆ. ಬಬಲ್ಸ್ ಕಮ್ಮಿ ಆಗ್ತಾ ಬಂದಾಗ ಗೋಬಿ ಒಳಗಡೆ ಇರೋ ಹಸಿ ಎಲ್ಲ ಹೋಗಿ ಫ್ರೈ ಆಗಿದೆ ಅಂತ ಅರ್ಥ. ಸ್ಟಾರ್ಟಿಂಗಲ್ಲೇ ಕೈ ಆಡಿಸ್ಬಾರ್ದು, 1-2 ನಿಮಿಷ ಬಿಟ್ಟು ಆಮೇಲೆ ಕೈ ಆಡಿಸೋದ್ರಿಂದ ಗೋಬಿ ಮೇಲೆ ಇರೋ ಕೋಟಿಂಗ್ ಆಚೆ ಬರಲ್ಲ. ಆಗಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಆಗಲೇ ಗೋಬಿ ಎಲ್ಲ ಕಡೆ ರೋಸ್ಟ್ ಆಗುತ್ತೆ. ಇಲ್ಲಾಂದರೆ ಒಂದು ಸೈಡ್ ತುಂಬ ರೋಸ್ಟ್ ಆಗಿಬಿಡುತ್ತೆ, ಇನ್ನೊಂದು ಸೈಡ್ ಹಸಿನೇ ಇದ್ಬಿಡುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದರೆ ಒಳ್ಳೆ ಕಲರ್ ಬರುತ್ತೆ, ನಾನು ಅದಷ್ಟೇ ಯೂಸ್ ಮಾಡಿರೋದು. ನಿಮ್ಮ ಮನೇಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ಬ್ಯಾಡಗಿ ಮೆಣಸಿನಕಾಯಿನ ಒಂದು 5 ನಿಮಿಷ ಬಿಸಿನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿ ಸಹ ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ಬೀಟ್ರೂಟ್ ಇದ್ದರೆ ಅದನ್ನು ತುರಿದು ಅದರ ರಸ ಸಹ ಯೂಸ್ ಮಾಡ್ಬೋದು. ನೋಡಿ, ಈಗ ಡ್ರೈ ಗೋಬಿ ರೆಡಿ ಆಗಿದೆ. ನೋಡ್ತಿರ್ಬೋದು ತುಂಬಾ ಕೋಟಿಂಗ್ ಇಲ್ಲ, ಅದರ ಒಳಗಡೆ ಇರೋದು ಕಾಣ್ತಿದೆ. ಈ ಥರ ಲೈಟ್ ಕೋಟಿಂಗ್ ಇದ್ದಾಗ ಗೋಬಿ ಕ್ರಿಸ್ಪಿಯಾಗಿ ಆಗುತ್ತೆ. ಈಗ ಡ್ರೈ ಗೋಬಿ ರೆಡಿ ಆಗಿದೆ, ಈಗೇನೂ ತಿನ್ಬೋದು. ಆದರೆ ಇದಕ್ಕೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಈಗ ಬೆಳ್ಳುಳ್ಳಿ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು
ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಅಂತ ಬೆಳ್ಳುಳ್ಳಿ ಒಂದು 5-6 ಎಸಳು, ಆಮೇಲೆ 1-2 ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಒಂದು 8ರಿಂದ 10 ಕರಿಬೇವಿನ ಎಲೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಟರ್ನ್ ಆಗಬೇಕು, ಆಗ ಅದರದ್ದು ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತೀನಿ, ಒಂದು 1/4 ಟೇಬಲ್ ಸ್ಪೂನ್. ಇದು ಹಾಕೋದ್ರಿಂದ ನಮಗೆ ಅದು ಸ್ಪೈಸಿನೆಸ್ ತಿನ್ನೋಷ್ಟೊತ್ತಿಗೆ ಬಾಯಿಗೆ ಹೊಡೆಯುತ್ತೆ. ಮಕ್ಕಳು ತಿಂತಿದ್ದಾರೆ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ಕ್ರಷ್ ಮಾಡಿರೋವಂಥ ಪೆಪ್ಪರ್ ಹಾಕೋತಿದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ರೆಡಿ ಆಗಿರೋವಂಥ ಗೋಬಿ ಹಾಕ್ಕೊಳ್ತಿದ್ದೀನಿ. ಈಗ ಗೋಬಿ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ತೀರಾ ಅದನ್ನ ಫ್ರೈ ಮಾಡ್ತಾ ಇರ್ಬೇಕಂತೇನಿಲ್ಲ, ಅದು ಮಸಾಲೆ ಎಲ್ಲ ಅದಕ್ಕೆ ಅಂಟಿದ್ರೆ ಸಾಕು. ಈಗ ಗೋಬಿ 65 ರೆಡಿ ಆಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ ಆಗುತ್ತಿದ್ದು. ಹೊರಗಡೆ ಯಾವ್ದ್ಯಾವ್ದೋ ಎಣ್ಣೆ ಹಾಕಿರೋ ಗೋಬಿ ಬದಲು ಈ ರೀತಿ ಮನೇಲಿ ಸಿಂಪಲ್ ಆಗಿ ಫಾಸ್ಟ್ ಆಗಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟ ಆಗೋ ಗೋಬಿ 65 ಮನೇಲೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಧನ್ಯವಾದಗಳು.